ತಮಿಳುನಾಡಿನಲ್ಲಿ ಸಿಎಂ ಪಟ್ಟಕ್ಕೆ ಕೆ ಶಶಿಕಲಾ ನಟರಾಜನ್ ಹರಸಾಹಸ ಪಡ್ತಲೇ ಇದ್ದಾರೆ. ಈ ಮಧ್ಯೆ ಹಂಗಾಮಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂಗೆ ಬೆಂಬಲ ಹೆಚ್ಚಾಗ್ತಿದೆ ಅಂತ ಕೇಳಿ ಬೆಚ್ಚಿದ ಶಶಿಕಲಾ ರಾತ್ರಿಯೇ ಮಾಧ್ಯಮಗಳ ಎದುರು ಶಾಸಕರ ಬಲ ಪ್ರದರ್ಶನ ಮಾಡಿದ್ದಾರೆ. ಶಾಸಕರು ತಂಗಿರುವ ರೆಸಾರ್ಟ್ಗೆ ದೌಡಾಯಿಸಿ ಬಂದ ಶಶಿಕಲಾ ಮಹಾಬಲಿಪುರಂನ ರೆಸಾರ್ಟ್ನಲ್ಲಿ ಪಕ್ಷದ ಶಾಸಕರನ್ನ ಉದ್ದೇಶಿಸಿ ಮಾತನಾಡಿ, ನಮ್ಮ ಪಕ್ಷವನ್ನ ಯಾರೊಬ್ಬರಿಂದಲೂ ನಾಶ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಜಯಲಲಿತಾ ಅವರ ಮಾತನ್ನ ನೀವೆಲ್ಲ ಉಳಿಸಿಕೊಡ್ಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಅಮ್ಮ ಅವರ ಭಾವಚಿತ್ರದ ಮುಂದೆ ನಾನು ಈ ಪ್ರಮಾಣ ಮಾಡ್ತಿದ್ದೇನೆ, ನಾವು ಅಧಿಕಾರವನ್ನ ಹಿಡಿಯಲಿದ್ದೇವೆ, ನೀವೆಲ್ಲರೂ ನನ್ನೊಂದಿಗೆ ಪ್ರತಿಜ್ಞೆ ಸ್ವೀಕರಿಸಬೇಕು. ಮರೀನಾ ಬೀಚ್ನಲ್ಲಿರುವ ಜಯ ಅವರ ಸಮಾಧಿಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ ಬಳಿಕ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಭಾವುಕರಾದ್ರು. ಬಳಿಕ ರೆಸಾರ್ಟ್ ಬಳಿಯೇ ಮಾಧ್ಯಮಗಳ ಎದುರು ತಮ್ಮೊಂದಿಗೆ ಶಾಸಕರಿದ್ದಾರೆ ಅನ್ನೋದನ್ನ ತೋರಿಸಿಕೊಳ್ಳಲು ಶಾಸಕರ ಬಲ ಪ್ರದರ್ಶನ ಮಾಡಿದ್ರು. ಒಂದು ಕಡೆ ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂಗೆ ಬೆಂಬಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಸಾಗ್ತಾ ಇದ್ದಂತೆ ಅತ್ತ ಶಶಿಕಲಾ ಪಾಳೆಯದಲ್ಲಿ ನಡುಕ ಪ್ರಾರಂಭವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ನಿನ್ನೆ ರಾತ್ರಿಯೇ ಶಾಸಕರ ಬಲ ಪ್ರದರ್ಶನವನ್ನ ಶಶಿಕಲಾ ನಟರಾಜನ್ ಮಾಡಿರೋದು. ಶಶಿಕಲಾ ಪಡೆಗೆ ಅಂದ್ರೆ ಅವರಿಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಅವರೆಲ್ಲ ಶಾಸಕರು ರೆಸಾರ್ಟ್ನಲ್ಲಿ ತಂಗಿದ್ದಾರೆ. ಆ ರೆಸಾರ್ಟ್ನಲ್ಲಿ ತಂಗಿರುವ ಶಾಸಕರನ್ನ ಭೇಟಿ ಮಾಡಿದ ಶಶಿಕಲಾ ಅವರನ್ನ ಉದ್ದೇಶಿಸಿ ಮಾತನಾಡಿದ್ರು. ಅಮ್ಮನ ಮಾತನ್ನ ಉಳಿಸ್ಕೊಳ್ಬೇಕು, ಎಲ್ಲರೂ ಕೂಡ ಪ್ರತಿಜ್ಞೆಯನ್ನ ಮಾಡಬೇಕು, ನಾವು ಅಧಿಕಾರವನ್ನ ವಹಿಸಲೇಬೇಕು, ಯಾರೊಬ್ಬರಿಗೂ ಕೂಡ ಪಕ್ಷವನ್ನ ನಾಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಮಾತನಾಡ್ತಾ ಶಶಿಕಲಾ ಭಾವುಕರಾದ್ರು. ನಂತರ ಮಾಧ್ಯಮಗಳ ಎದುರು ಶಾಸಕರ ಬಲ ಪ್ರದರ್ಶನವನ್ನ ಕೂಡ ಮಾಡಲಾಯಿತು. ಆ ಮೂಲಕ ಪನ್ನೀರ್ ಸೆಲ್ವಂಗೆ ಬೆಂಬಲ ಹೆಚ್ಚಾಗ್ತಿದೆ ಅನ್ನೋ ಮಾತುಗಳು ಏನು ಕೇಳಿ ಬರ್ತಾ ಇತ್ತು, ಅದಕ್ಕೆ ಉತ್ತರ ಎಂಬಂತೆ ತಮ್ಮ ಬಳಿಯಲ್ಲೂ ಕೂಡ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ, ಶಾಸಕರ ಬೆಂಬಲ ಹೆಚ್ಚಾಗಿದೆ ಅನ್ನೋದನ್ನ ನಿನ್ನೆ ರಾತ್ರಿಯೇ ಶಶಿಕಲಾ ತೋರ್ಪಡಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ರು. ರೆಸಾರ್ಟ್ ಒಂದರಲ್ಲಿ ತಂಗಿರುವ ಎಐಎಡಿಎಂಕೆ ಶಾಸಕರ ಸ್ಥಿತಿ ಏನು ಅನ್ನೋ ಬಗ್ಗೆ ಪೊಲೀಸರು ಇವತ್ತು ಮದ್ರಾಸ್ ಹೈಕೋರ್ಟ್ಗೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಎಐಎಡಿಎಂಕೆ ಶಾಸಕರನ್ನ ರೆಸಾರ್ಟ್ನಲ್ಲಿ ಕೂಡಿಟ್ಟುಕೊಂಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ತನಿಖೆ ನಡೆಸುವಂತೆ ಫೆಬ್ರವರಿ 10ರಂದು ಚೆನ್ನೈ ಪೊಲೀಸರಿಗೆ ಆದೇಶ ನೀಡಿತ್ತು. ಅದರಂತೆ ಚೆನ್ನೈ ಪೊಲೀಸರು ಫೆಬ್ರವರಿ 11ರಂದು ತಮಿಳುನಾಡಿನ ಕೋವತ್ತೂರು ಬಳಿ ಇರುವ ಗೋಲ್ಡನ್ ಬೇ ರೆಸಾರ್ಟ್ಗೆ ತೆರಳಿ ವಿಚಾರಣೆ ನಡೆಸಿದ್ರು. ಜಿಲ್ಲಾ ಕಂದಾಯ ಅಧಿಕಾರಿಗಳು ಶಾಸಕರ ವಿಚಾರಣೆ ಮಾಡೋಕೆ ಪೊಲೀಸರಿಗೆ ನೆರವು ನೀಡಿದ್ರು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದವರೆಗೆ ವಿಚಾರಣೆ ನಡೆಸಿದ ಪೊಲೀಸರು ಮೊಬೈಲ್ ಕಿತ್ತುಕೊಳ್ಳಲಾಗಿದೆಯಾ, ಸ್ವಾತಂತ್ರ್ಯ ನೀಡಿಲ್ವಾ, ಒತ್ತಾಯವಾಗಿ ರೆಸಾರ್ಟ್ನಲ್ಲಿ ಇರಿಸಿದ್ದಾರಾ ಅಂತ ವಿಚಾರಣೆ ನಡೆಸಿದ್ರು. ಈ ಕುರಿತಂತೆ ಇವತ್ತು ಪೊಲೀಸರು ಮದ್ರಾಸ್ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ. ಶಾಸಕರನ್ನ ಕೂಡಿ ಹಾಕಲಾಗಿದೆ ಅಂತ ಹೈಕೋರ್ಟ್ನಲ್ಲಿ ದಾಖಲಾಗಿರುವ ಹೇಬಿಯಸ್ ಕಾರ್ಪಸ್ ದೂರಿನ ವಿಚಾರಣೆ ಕೂಡ ಇವತ್ತು ನಡೆಯಲಿದೆ.